ನಮಸ್ಕಾರ. ಧರ್ಮಸಂಪದ ವಾಹಿನಿಗೆ ಸ್ವಾಗತ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ. ಸಂಸ್ಕೃತದಲ್ಲಿ ಅಕ್ಷಯ ಎಂದರೆ ಕ್ಷಯವಿಲ್ಲದ್ದು ಅಥವಾ ಎಂದಿಗೂ ಮುಗಿಯದದ್ದು ಎಂದರ್ಥ. ಅಕ್ಷಯ ತೃತೀಯ ಕೇವಲ ಸಂಪತ್ತು ಗಳಿಸುವ ದಿನವಲ್ಲ, ಅದು ನಂಬಿಕೆ, ದಾನ ಮತ್ತು ಹೊಸ ಭರವಸೆಗಳ ಆರಂಭದ ಸಂಕೇತ. ಈ ದಿನದಂದು ಮಾಡಿದ ದಾನ, ಧರ್ಮ ಮತ್ತು ಶುಭ ಕಾರ್ಯಗಳ ಫಲವು ಎಂದಿಗೂ ನಾಶವಾಗುವುದಿಲ್ಲ ಎಂಬ ನಂಬಿಕೆಯಿದೆ. ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಹಿನ್ನೆಲೆ. ಅಕ್ಷಯ ತೃತೀಯದ ಮಹತ್ವಕ್ಕೆ ಹಲವು ಪುರಾಣ ಕಥೆಗಳ ಹಿನ್ನೆಲೆಯಿದೆ. ಪರಶುರಾಮ ಜಯಂತಿ. ಭಗವಾನ್ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಜನಿಸಿದ ದಿನ ಇದಾಗಿದೆ. ಗಂಗೆಯ ಅವತರಣ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆಯು ಭೂಮಿಗೆ ಇಳಿದು ಬಂದ ದಿನವೆಂದು ನಂಬಲಾಗಿದೆ. ಅಕ್ಷಯ ಪಾತ್ರೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆ ಯನ್ನು ನೀಡಿದ ದಿನ ಇದಾಗಿದೆ. ಸುಧಾಮ ಮತ್ತು ಕೃಷ್ಣ. ಬಡ ಬ್ರಾಹ್ಮಣ ಸುಧಾಮನು ತನ್ನ ಗೆಳೆಯ ಕೃಷ್ಣನನ್ನು ಭೇಟಿಯಾದಾಗ ಕೃಷ್ಣನು ಸುಧಾಮನ ಭಕ್ತಿಯನ್ನು ಮೆಚ್ಚಿ ಅವನ ಬಡತನವನ್ನು ನೀಗಿಸಿ ಅತುಲ ಐಶ್ವರ್ಯವನ್ನು ನೀಡಿದ ದಿನ ಇದು. ಕುಬೇರನ ಸಂಪತ್ತು. ಸಂಪತ್ತಿನ ದೇವತೆಯಾದ ಕುಬೇರನಿಗೆ ಮಹಾಲಕ್ಷ್ಮಿಯು ಅಕ್ಷಯ ಸಂಪತ್ತನ್ನು ನೀಡಿದ ದಿನವಿದು. ಅಕ್ಷಯ ತೃತೀಯದ ದಿನದಂದು ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಆಚರಿಸಬೇಕಾದ ಪ್ರಮುಖ ವಿಧಿ ವಿಧಾನಗಳು ಹಾಗೂ ಆಚರಣೆಗಳು ಇಲ್ಲಿವೆ. 1. ಮುಂಜಾನೆಯ ಸಿದ್ಧತೆ. ಪವಿತ್ರ ಸ್ನಾನ. ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡುವುದು ಶ್ರೇಷ್ಠ. ಸಾಧ್ಯವಾದರೆ ಪವಿತ್ರ ನದಿಗಳಲ್ಲಿ ಅಥವಾ ಮನೆಯಲ್ಲೇ ಗಂಗಾಜಲವನ್ನು ಬೆರೆಸಿದ ನೀರಿನಲ್ಲಿ ಸ್ನಾನ ಮಾಡಬೇಕು. ಇದು ಮನಸ್ಸು ಮತ್ತು ಶರೀರವನ್ನು ಶುದ್ಧೀಕರಿಸುತ್ತದೆ. 2. ದೇವರ ಪೂಜೆ. ಲಕ್ಷ್ಮೀ ನಾರಾಯಣ ಆರಾಧನೆ. ಅಕ್ಷಯ ತೃತೀಯವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ದಿನ. ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಬೇಕು. ತುಳಸಿ ಪೂಜೆ. ಶ್ರೀಹರಿಗೆ ಪ್ರಿಯವಾದ ತುಳಸಿಯನ್ನು ಪೂಜಿಸಿ ಅಂದು ತುಳಸಿ ಗಿಡಕ್ಕೆ ನೀರು ಎರೆಯುವುದು ಮಂಗಳಕರ. 3. ಚಿನ್ನ ಅಥವಾ ಬೆಳ್ಳಿಯ ಖರೀದಿ. ಈ ದಿನ ಚಿನ್ನ ಅಥವಾ ಬೆಳ್ಳಿಯ ಆಭರಣಗಳನ್ನು ಖರೀದಿಸುವುದು ಅತ್ಯಂತ ಜನಪ್ರಿಯ ಸಂಪ್ರದಾಯ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ಅಕ್ಷಯ ವಾಗಿ ಎಂದಿಗೂ ಮುಗಿಯದಂತೆ ಉಳಿಯುತ್ತದೆ ಎಂಬ ನಂಬಿಕೆಯಿದೆ. ಚಿನ್ನ ಖರೀದಿಸಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಹೊಸ ಪಾತ್ರೆಗಳನ್ನು ಅಥವಾ ವಾಹನಗಳನ್ನು ಖರೀದಿಸಬಹುದು. 4. ಅಕ್ಷಯ ದಾನ. ದಾನದ ಮಹತ್ವ. ಅಕ್ಷಯ ತೃತೀಯದಂದು ಮಾಡುವ ದಾನವು 100 ಪಟ್ಟು ಪುಣ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಮುಖ್ಯವಾಗಿ ಈ ಕೆಳಗಿನವುಗಳನ್ನು ದಾನ ಮಾಡಬಹುದು. ಜಲದಾನ. ಬಾಯಾರಿದವರಿಗೆ ನೀರು ನೀಡುವುದು ಅಥವಾ ದಾರಿಹೋಕರಿಗೆ ಪಾನಕದ ವ್ಯವಸ್ಥೆ ಮಾಡುವುದು. ಅನ್ನದಾನ. ಹಸಿದವರಿಗೆ ಆಹಾರ ನೀಡುವುದು. ಉದಕಕುಂಭ ದಾನ. ನೀರಿನಿಂದ ತುಂಬಿದ ಮಣ್ಣಿನ ಮಡಿಕೆಯನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಬಟ್ಟೆ, ಛತ್ರಿ ಅಥವಾ ಪಾದರಕ್ಷೆಗಳನ್ನು ದಾನ ಮಾಡುವುದು ಕೂಡ ಈ ಬಿಸಿಲ ಕಾಲದ ಹಬ್ಬದಲ್ಲಿ ವಿಶೇಷವಾಗಿದೆ. 5. ಧಾನ್ಯಗಳ ಪೂಜೆ. ಹಲವೆಡೆ ಈ ದಿನ ಹೊಸ ಧಾನ್ಯಗಳನ್ನು, ವಿಶೇಷವಾಗಿ ಅಕ್ಕಿ ಅಥವಾ ಗೋಧಿ, ಪೂಜಿಸಿ ಅಡುಗೆಯಲ್ಲಿ ಬಳಸುತ್ತಾರೆ. ಕುಬೇರ ಪೂಜೆ. ಹಣಕಾಸಿನ ತೊಂದರೆ ಇರುವವರು ಕುಬೇರ ಯಂತ್ರಕ್ಕೆ ಪೂಜೆ ಸಲ್ಲಿಸಿ ಓಂ ಕುಬೇರಾಯ ನಮಃ ಮಂತ್ರವನ್ನು ಜಪಿಸುತ್ತಾರೆ. 6. ಪಿತೃ ತರ್ಪಣ. ಈ ದಿನ ಪೂರ್ವಜರನ್ನು ಸ್ಮರಿಸಿ ತರ್ಪಣ ನೀಡುವುದರಿಂದ ಪಿತೃದೋಷಗಳು ನಿವಾರಣೆಯಾಗಿ ಅವರ ಆಶೀರ್ವಾದ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. 7. ಹೊಸ ಆರಂಭ. ಹೊಸ ಉದ್ಯಮ ಆರಂಭಿಸಲು, ಗೃಹಪ್ರವೇಶ ಮಾಡಲು ಅಥವಾ ಮದುವೆಯ ಮಾತುಕತೆ ನಡೆಸಲು ಈ ಇಡೀ ದಿನವು ಶುಭ ಮುಹೂರ್ತವಾಗಿರುತ್ತದೆ. ಯಾವುದೇ ಪಂಚಾಂಗ ನೋಡದೆಯೇ ಕೆಲಸಗಳನ್ನು ಆರಂಭಿಸಬಹುದು. ವಿಶೇಷ ಸೂಚನೆ. ಈ ದಿನ ಯಾವುದೇ ಕಾರಣಕ್ಕೂ ಜಗಳವಾಡಬಾರದು ಅಥವಾ ಮನಸ್ಸಿನಲ್ಲಿ ಅಸೂಯೆ ಹೊಂದಿರಬಾರದು. ಸಕಾರಾತ್ಮಕ ಚಿಂತನೆ ಮತ್ತು ನಗುಮುಖದಿಂದ ಹಬ್ಬವನ್ನು ಆಚರಿಸುವುದು ಸಮೃದ್ಧಿಯ ಮೊದಲ ಹೆಜ್ಜೆ. ಈ ವರ್ಷದ ಅಕ್ಷಯ ತೃತೀಯವು ನಿಮ್ಮ ಬದುಕಿನಲ್ಲಿ ಅಕ್ಷಯ ಸುಖವನ್ನು ತರಲಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.